ಹಾಯ್ ಹಾಯ್ ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ. ನಿಮ್ಮೆಲ್ರಿಗೂ ಈ ಸ್ಪೆಷಲ್ ವ್ಲಾಗಿಗೆ ಸ್ವಾಗತ. ಎಲ್ರಿಗೂ ಸ್ಪೆಷಲ್ ವ್ಲಾಗಿಗೆ ಸ್ವಾಗತ. ಮೊದಲನೇದಾಗಿ ಮಾನವ ಜನ್ಮ ಅನ್ನೋದು ಎಲ್ಲ ಜನ್ಮಕ್ಕಿಂತ ಶ್ರೇಷ್ಠವಾದ ಜನ್ಮ ಅಂತ ಹೇಳ್ತಾರೆ. ಆ ಒಂದು ಮಾನವ ಜನ್ಮವನ್ನು ನಮಗೆ ಕೊಡೋರೆ ನಮ್ಮ ತಂದೆ ತಾಯಿ. ಮೊದಲನೇ ಸ್ಟೇಜಲ್ಲಿ ಅವ್ರು ನಮ್ಗೆ ಎಷ್ಟು ಮುಖ್ಯ ಅನ್ನೋದನ್ನು ಇದರಲ್ಲಿ ನೋಡಿ. ನಮ್ಮ ಜನ್ಮಕ್ಕೆ ನಮ್ಮ ತಂದೆ ಕಾರಣ ಆದರೆ ನಮ್ಮನ್ನು 9 ತಿಂಗಳು ಹೊಟ್ಟೆಯಲ್ಲಿ ಹೊರುವಂಥವರು ನಮ್ಮ ತಾಯಿ. ಅವರ ಅವಶ್ಯಕತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಮ್ಮ ಹುಟ್ಟಿನಿಂದನೇ ಸ್ಟಾರ್ಟ್ ಆಗುತ್ತೆ ಅವರ ಅವಶ್ಯಕತೆ. ಹಾಗಿದ್ದಾಗ ಅವ್ರು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಈ ತಾತ, ಅಪ್ಪ, ಅಮ್ಮ ಇವರು ಏನಿದಾರಲ್ಲ, ಇವರೇ ನಮಗೆ ಕೊನೆವರೆಗೂ ಬರೋದು. ನಿಷ್ಕಲ್ಮಶವಾದ ಪ್ಯೂರ್ ಲವ್, ನಿಷ್ಕಲ್ಮಶವಾದ ಪ್ರೀತಿನ ನಮಗೆ ಕೊಡೋಕ್ಕಾಗೋದು ಒಂದು ತಂದೆ ತಾಯಿ, ಇನ್ನೊಂದು ನಮ್ಮ ಅಜ್ಜಿ ತಾತ. ನಮ್ಮನ್ನು ಕಾಯೋರು, ನಮ್ಮನ್ನು ಕಾಪಾಡೋರು, ನಮ್ಮನ್ನು ಉದ್ಧಾರ ಮಾಡೋರು, ನಮ್ಮನ್ನು ಬೆಳೆಸೋರು ಎಲ್ಲದೂ ತಂದೆ ತಾಯಿನೇ. ಮತ್ತು ನಾವು ನೆಲಕ್ಕೆ ಬಿದ್ದಾಗ ಕೂಡ ನಮ್ಮ ತಂದೆ ತಾಯಿ ಕಣ್ಣೀರು ಹಾಕ್ತಾರೆ. ನಾವು ಸಕ್ಸಸ್ ಪಟ್ಟಾಗ ಕೂಡ ನಮ್ಮ ತಂದೆ ತಾಯಿ ಕಣ್ಣಲ್ಲಿ ನೀರು ಬರ್ತವೆ. ನಾವು ನೆಲಕ್ಕೆ ಬಿದ್ದಾಗ ನಮ್ಮನ್ನು ಎತ್ತಿ ನಿಲ್ಲಿಸೋದು ಒಂದು ತಂದೆ ತಾಯಿ ಅಥವಾ ಒಡ ಹುಟ್ಟಿದವರು. ಬೇಕು ಅಂತ ಕಾದಿರೋ ಜನಗಳ ಮಧ್ಯದಲ್ಲಿ ನಮ್ಮನ್ನು ಅತಿ ಎತ್ತರದ ಸ್ಥಾನದಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿ ನಮ್ಮನ್ನು ಬೆಳಗೋ ಥರ ಮಾಡೋದು ನಮ್ಮ ತಂದೆ ತಾಯಿ ಮಾತ್ರ. ಹುಟ್ಟಿನಿಂದ ಹಿಡಿದು ನಮ್ಮ ಕೊನೆ ಕ್ಷಣದ ಜರ್ನಿವರೆಗೂ ಕೂಡ ನಾವು ತಂದೆ ತಾಯಿ ಮೇಲೆ ಎಷ್ಟು ಡಿಪೆಂಡ್ ಆಗಿರ್ತೀವಿ. ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ನು ಪಡ್ಕೊಳ್ದೆ ನಮಗೆ ಪ್ರೀತಿ ಮಾತ್ರನೇ ಕೊಡೋ ಅಂಥವರು ನಮ್ಮ ತಂದೆ ತಾಯಿಗಳು. ಅಮ್ಮನ ಕೈ ತುತ್ತಿಗೆ, ಅಪ್ಪನ ಹೆಗಲಿಗೆ ಯಾರೂ ಸರಿಸಾಟಿ ಅಲ್ವೇ ಅಲ್ಲ. ನನ್ನ ತಂದೆ ಹಾಗೂ ನನ್ನ ತಾಯಿಯವರ ಹೆಸರನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಪೇರೆಂಟ್ಸ್ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ಅವರ ಹೆಸರನ್ನು ಹೇಳ್ತೀನಿ. ನನ್ನ ತಂದೆಯವರು ಸದಾಶಿವು, ನನ್ನ ತಾಯಿ ಶಾರದಮ್ಮ. ಇಬ್ಬರೂ ಕೂಡ ತುಂಬ ಮುಗ್ಧ ಜೀವಿಗಳು. ಅಪ್ಪ ಇರೋವರೆಗೂ ನನಗೂ ಅಪ್ಪನ ಬೆಲೆ ಗೊತ್ತಾಗಲಿಲ್ಲ. ಹೋದ್ಮೇಲೆ ಅಪ್ಪನ ಬೆಲೆ ಗೊತ್ತಾಗಿದ್ದು. ತಂದೆ ತಾಯಿ ಅಂದರೆ ಪ್ರೀತಿ, ಕಾಳಜಿ, ಅಕ್ಕರೆ, ಅಪ್ಪಗೆ ಹಾಗೆ ನಮ್ಮ ಧೈರ್ಯ, ನಮ್ಮ ಶಕ್ತಿ, ನಮ್ಮ ಬಲ.